ಐತಲ್ವಾ ನಿಮ್ ಮನೆಗೆ ಹೋಯ್ತು ಸರ್. ಅರ್ಜೆಂಟ್ ತಗೊಂಡೋಗಿ ಏಣಿ ಹಾಕೊಂಡ್ ಆನೆ ತಿಗಾಕಿ ಐತಿರು ಬರ್ತಾ ಇರ್ತಿ ಬಂದ್ಬಿಡ್ತೀರ ಒಳಗೆ ಪಾರ್ಟಿ ಮಾಡಿ ಹಂಗೆ ಜಿಂಗಾಲೆ ಜಿಂಗ ಜಿಂಗ ಜಿಂಗಾಲೆ ಜಿಂಗ್ ಜಿಂಗಾಲೆ ಜಿಂಗ ಅವತ್ತು ಮುಂದೆ ಹೊಂದ್ಬಿಡು ಹೋಗಿ ನೀವು. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಹೊಸ ವಿಡಿಯೋಗೆ. ಎಲ್ಲರೂ ಹೆಂಗದ್ರಿ? ಮಸ್ತ್ ಆಗಿದ್ರೆ ಅನ್ಕೋತೀನಿ. ನಿಮಗೋಸ್ಕರ ಇವತ್ತು ಫನ್ನಿ ಆಗಿರೋ ಆಡಿಯೋ ಕ್ಲಿಪ್ಸ್ನ ತೊಗೊಂಬಂದಿದ್ದೀನಿ. ಅದಕ್ಕೆ ರಿಯಾಕ್ಟ್ ಮಾಡಮ್ಮ ಜೊತೆ ಸೇರಿ ನೀವು ನಗುರಂತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡಮ್ಮ ಬರ್ರಿ. ನಾವು ಇವು ನರಸಿಂಹರಾಜ್ ಬಳ್ಳಾಪುರ ಯಾಕೋ ಫೋನ್ ಮಾಡಿದ್ರಲ್ಲ, ಅದಕ್ಕೆ ರಿವರ್ಸ್ ಮಾಡಿದೆ. ನೀವು ಪಂಕಜ ಕಲಂಗಡಿ ಅಲ್ಲ ನಾವು ರಿವರ್ಸ್ ಮಾಡ್ದೆ. ಯಾರಿಗೆ? ನನಗೆ ರಿವರ್ಸ್ ಮಾಡಕ್ ಬಂದಿದ್ಯಾ? ಅಷ್ಟೇ. ಈಗ ಫೋನ್ ಮಾಡಿದ್ರಲ್ಲ ಅದಕ್ಕೆ ನಾನು ಮನಗಿದ್ದೆ. ಅದಕ್ಕೆ ಯಾರು ಮಾಡ್ರು ಮನಗಿದ್ದೆ, ಅದಕ್ಕೆ ರಿವರ್ಸ್ ಮಾಡಿದೆ. ನನಗೆ ರಿವರ್ಸ್ ಮಾಡಕ್ ಬತ್ತೀಯ? ನನಗೆ ಅಷ್ಟೇ ಅಷ್ಟೇ. ರೇ ನಮ್ಮನೆಗೆ ನಮ್ಮ ಗಂಡಸು ಇದಾರೆ ರಿವರ್ಸ್ ಮಾಡಕ್ಕೆ, ನೀನ್ ಯಾಕೆ ರಿವರ್ಸ್ ಮಾಡ್ತೀಯ? ನಮ್ಮ ಮನೆಗೆ ನಮ್ಮ ಯಜಮಾನ್ರು ಬದುಕಿದಾರೆ, ಇನ್ನ ನನಗೆ ರಿವರ್ಸ್ ಮಾಡಕ್ ಬತ್ತೀಯ? ಸೊ ಫೋನ್ ರಿವರ್ಸ್ ಮಾಡಿದೆ ನೀ ಅಕ್ಕ. ನರಸಿಂಹಣ್ಣ ಯಾರಿಗೆ ತಾನೇ ಗೊತ್ತಿಲ್ಲ ಇಡೀ ಕರ್ನಾಟಕಕ್ಕೆ. ಅವ್ರದ್ದು ಧ್ವನಿ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅವ್ರನ್ನ ರೇಗಿಸಿದವರು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ. ಬಿಕಾಸ್ ಅವ್ರು ರೇಗ್ಸೋರು ಇದ್ದಿದ್ದಿಲ್ಲ ಅಂದರೆ ಇಷ್ಟು ವೈರಲ್ನ ಆಗ್ತಿದ್ದಿಲ್ಲ ಆಲ್ಮೋಸ್ಟ್ ಆಲ್. ಸೊ ವಿಡಿಯೋ ಮಾತ್ರ ಮಸ್ತ್ ಆಗೈತೆ, ಯಾರು ಮಿಸ್ ಮಾಡ್ಕೋಬಿಟ್ರಿ. ಸೊ ನೆಕ್ಸ್ಟ್ ವಿಡಿಯೋ ನೋಡಮ್ರಿ. ನಿನ್ನ ಒಂದು ಕಟ್ಟಕ್ಕೆ ನೋಕಿ ನಿಧಾನಕ್ಕೆ ಮಾತಾಡಿ ಕೇಳ್ತಿದ್ದೀವಿ. ನಮ್ಮ ಕೂಗ್ತೀವಲ್ಲ ಸ್ವಾಮಿ. ನಿನಗೆ ಕಿವಿ ಕೇಳಲ್ವಲ್ಲೋ? ಅದಲ್ಲ ತಡಿಯೋ ನಿನ್ಗೆ ಕಿವಿ ಕೇಳಲ್ಲ. ನಿನ್ನ ಸ್ನೇಹಿತ ಯಾರೋ ಒಬ್ಬ ಒಂದ್ಸರಿ ಹೊಡೆದು ಕಿವಿ ಕೇಳಲ್ವಲ್ಲ. ಅವತ್ತು ಮುಂದೆ ಹೊಂದ್ಬಿಡು ಹೋಗಿ ನೀವು. ನಿನ್ನ ಒಂದು ಕಟ್ಟಕ್ಕೆ ನೋಕಿ ಮಸ್ತ್ ಆಗೈತೆ ಗುರು, ಸೈಕ್ ಆಗೈತೆ. ಸೊ ಗಾಯ್ಸ್ ಎಲ್ರಿಗೆ ಈಗ ಹೇಳಕತ್ತೀನಿ. ಸೊ ಇಯರ್ಫೋನ್ ಹಾಕ್ಯಾರಿ. ಹಲೋ, ಸಾಯಂಕಾಲಕ್ಕೆ ಫುಲ್ ಪಾರ್ಟಿ ಮಾಡೋಣ. ಫುಲ್ ಪಾರ್ಟಿ ನಿನ್ಗೋಸ್ಕರ ನಾನ್ ಎಷ್ಟನ ಖರ್ಚಾಗ್ಲಿ ಸಾಯಂಕಾಲ ಫುಲ್ ಪಾರ್ಟಿ ಮಾಡಿ ಹಂಗೆ ಜಿಂಗಾಲೆ ಜಿಂಗ ಜಿಂಗ ಜಿಂಗಾಲೆ ಜಿಂಗ್ ಜಿಂಗಾಲೆ ಜಿಂಗ ಜಿಂಗ ಜಿಂಗಾಲೆ ಜಿಂಗಾಲೆ ಜಿಂಗ ಜಿಂಗ ಜಿಂಗಾಲೆ ಜಿಂಗ್ ತಿಂದಿ ಕುಡ್ದಿ ಹುಡುಗಿಯರ್ ಜೊತೆ ಪಬ್ಬಲ್ ಡ್ಯಾನ್ಸ್ ಆಡೋಣ ಅಣ್ಣ. ಯಾವ್ದು ಇವತ್ತಲ್ಲ ಆಸ್ಪತ್ರೆಗೆ ತೋರ್ಸ್ಕ. ಯಾಕಣ್ಣ? ಇದು ಫುಲ್ ಕುಡಿದ್ರೆ ಚಿಂದಿ ಗುರು, ಚಿಂದಿ ತಿಕ್ಕಿ ಹಿಡ್ದಿತ್ತು ನನಗೆ. ಆಗೈತೆ, ಮಸ್ತ್ ಇತ್ತಪ್ಪ. ಸೂಪರ್ ಸೂಪರ್. ಯಾಕೋ ತುಂಬಾ ಗ್ಯಾಸ್ಟ್ರಿಕ್ ಆಗಿದೆ ಅಂದ್ರೆ, ಯಾಕೋ ತುಂಬಾ ಗ್ಯಾಸ್ಟ್ರಿಕ್ ತಲೆನೋವು. ಬಂತು ಅಮ್ಮಗೆ. ಯಪ್ಪ ದೇವ್ರೆ, ಮಿಂಡ್ರಿ ಗುಟ್ಟಿ ತಿಂದು ತಿಂದು ಅದು ಮೊಬೈಲ್ ನನ್ ಕಿವಿ ಹೊರಗೆ ಕೇಳಿಸ್ತಿದಲ್ಲ. ಆ ಮನೆಗೆ ಯಾರು ಇದಿಲ್ಲ, ನಿನ್ನ ಯಾರು ಹೊರಗೋ ಇಲ್ವ ನೀವು? ಅಮ್ಮ ಯಾಕೋ ತುಂಬಾ ಓವರ್ ಆಗ್ಬಿಟ್ಟಿದ್ವಿ, ಏನ್ ಮಾಡದ್ರಿ? ಓವರ್ ಆಗ್ಬಿಟ್ಟಿದ್ರೆ ಸೀದಾ ಹೋಗ್ಬಿಟ್ಟು ಓವರ್ ಆಗಿ ಉಂಟಾ ಕೂಡ. ಯಾಕೆಂದ್ರೆ ಬರೀ ಸಾಯದೆ ಮಾತಾಡ್ತೀರ ನೀವು. ನಮ್ಮ ಮಾಮ ಸಾಯ ಅಂತ. ಸಾರಿ. ನಿಮ್ ಮಾವ ಎಲ್ಲ ವಯಸ್ಸಾಗೈತೆ, ಎಲ್ಲ ನೋಡೋನೆ. ಎಷ್ಟ್ ಜನ ಹೆಂಗಸ್ರನ್ನ ಹಾಳು ಮಾಡೋಣ ಬಿಡು, ಹೋದ್ರೋಗ್ಲಿ. ಎಲ್ಲ ಕೇಳಿಸಿರೋ ಮುಂದ್ ಮೆಟ್ಟೋರ್ದಂಗೆಲ್ಲ ಮಿಂಟ್ರಿ ಗುಟ್ಟಿನ ಮುಂದೆ. ಯಾವ ಊರ್ ನಿಂದು? ಯಾಕೋ ಬೇದಿ ನೆನ್ನೆಲ್ಲ ಅವ್ರೆಕಾಳು ಮಾಡಿದ್ದೆ. ಆ ಬೇದಿ ಹೋದ್ರೆ ಅವ್ರೆಕಾಳೆಲ್ಲ ಏಳ ಬಂದ್ಬಿಡೈತೆ, ಅಷ್ಟು ಇದಾಗ್ಬಿಡೈತೆ. ಯೋಚಿಕೆ ಮಾತಾಡ್ತಿಯಲ್ಲ ನೀನ್ ತಾಯಿನಾಕೆ. ನಿನ್ನ ಬದುಕಿದ್ಯಾ ನೀನು? ಅಲ್ಲ ನೀನ್ ನನ್ ಬೇದಿ ಆಯ್ತು ಅಂದಲ್ಲ ಮನೆ. ಏನು ಲೂಸ್ ಮೋಷನ್, ಗಟ್ಟಿಯಾಗಿ ಹೋಗಿದ್ದ ತೆಳುಗ್ ಹೋಗಿದ್ದ? ನೋಡ ಅದೆಲ್ಲ ಇಸಿಗ್ ನೋಡಕ್ ಆಗುತ್ತೆ ಅಲ್ಲ ಚಿನ್ನಾಲಿ. ಅದೆಲ್ಲ ನೋಡ್ತಾರೆ ಐ ಆಮ್ ಸಾರಿ ದೇವ್ರೆ. ನೀನು ಏನ್ ಮಾಡ್ತೀವಿ ಗೊತ್ತ? ಇನ್ನೊಂದ್ಸರಿ ರೆಸ್ಟಿಂಗ್ ಹೋಗ್ಬೇಕಾದ್ರೆ ಜಲ್ದಿ ಒಳಕ್ ಹೋಗು. ಆ ನೀರೊಳಗೆ ತನಕ ಹಾಕಿದಂಗೆ ಗಟ್ಟಿ. ಯಾಕೋ ಫಾರೆಸ್ಟ್ ಅಂತ ನನಗೆ, ಹಂಗಾಗಿ ನಾನು ಅರ್ಜೆಂಟ್ ಮಾಡಿದ್ರೆ ನಗಣರೆ ಒಕ್ಕೋಡಿ ಒಕ್ಕಡೆಗೆ ಅವಂತ ಎಲ್ಲ ಒಂದು ಒಕ್ಕಡೆಗೆ ತೆಂಗಿ ಮರದಾಗ ಕುತ್ಕೊಂಡು ಫೋನ್ ಮಾಡಿದ್ರು ಸರ್. ನಿಮ್ಗೆ ಒಂದ್ ಕೆಲಸ ಮಾಡು, ಏಣಿ ಐತಲ್ವಾ ನಿಮ್ ಮನೆಗೆ ಹೋಯ್ತು ಸರ್. ಅರ್ಜೆಂಟ್ ತಗೊಂಡೋಗಿ ಏಣಿ ಹಾಕೊಂಡ್ ಆನೆ ತಿಗಾಕಿ ಐತಿರು ಬರ್ತಾ ಇರ್ತಿ ಬಂದ್ಬಿಡ್ತೀರ ಒಳಗೆ. ನೀನ್ ಎಷ್ಟ್ ಜನ ಕೊಟ್ಟಿದ್ರಲ್ಲ ನನ್ನ ಮಗನಿಗೆ ಸಾಯ್ತಾವ್ರವ್ರು. ಆನೆ ಏಣಿ ಏಣಿ ಹಾಕೊಂಡು ಹೋಗ್ಬೋದಾರಲ್ಲ ಇವ್ರು. ಫಾರೆಸ್ಟ್ ಇದು ಶಾರ್ಟರ್ದಾಗ ಸರಿ ಟೈಮಿಂಗ್ ಶಾಪ್ ಇಟ್ಟಿರಮ್ಮ.
ಏ ಯಪ್ಪ ದೇವ್ರೆ. ಸಾಯ್ತಾವನ್ ತೆಂಗಿ ಮರದ ಮೇಲೆ ಎತ್ತಿ. ಹಲೋ ನರಸಿಂಹರಾಜು. ಹಲೋ ನರಸಿಂಹರಾಜು. ಹಲೋ ಅಂಕಲ್, ನಮ್ಮ ಅಮ್ಮ ನೀನ್ ಬಂದಿಲ್ಲ, ನೀವು ಮಾತಾಡ್ಸಿಲ್ಲ ಅಂತ ಊಟ ಮಾಡ್ತಾ ಇಲ್ಲ, ಬನ್ನಿ ಸಮಾಧಾನ ಮಾಡಿ. ನಿನ್ಗೆ ಎಷ್ಟು ವರ್ಷ ನಮ್ಮ ನಿನ್ಗೆ? 13. ತಂದೆ ಹೆಸರೇನು? ರಾಮಚಂದ್ರ. ಮೆಟ್ನಾಗ ಹೊಡೆದು ಅವನಿಗೆ ಮನೆ ಊರಿಗೆ ಬಂದು ಇರುವನು. ನಾನು ಅಂಕಲ್ಲು ಅಲ್ಲ, ಯಾತ್ರದ್ದು ಅಲ್ಲ, ನಮ್ದು ಬಳ್ಳಾಪುರ. ನೀನ್ ಬಳ್ಳಾಪುರ ಅಂತ ಎಲ್ಲ ಗೊತ್ತು ಅಂದ್ರೆ ನಾನು ಊಟ ಮಾಡಿಲ್ಲ. ನಿನ್ ಬರತ್ತಕ್ಕ ನೀನ್ ಬಂದ ನಿಮ್ಮ ಊಟ ಮಾಡಾಡಕ್ ನಂಗೆ ಗುಂತಿಕ್ಕ ಹೊರಗೆ ಹೋಗು. ನನ್ಗೇನ್ ಹೇಳ್ತೀಯ ನೀನು? ನೀನ್ ಬಂದ್ಮೇಲೆ ನನ್ ಊಟ ಮಾಡೋದು. ನೀನ್ ಬರತ್ತಕ್ಕ ಊಟ ಮಾಡಲ್ಲ ಅಂದ್ರೆ ಇಂಥದ್ರಿಂದಲೇ ಮಳೆ ಬೆಳೆ ಬರ್ದಂಗಾಗಿ ಪ್ರಪಂಚ ಅರ್ಧ ಬರ್ಧ ಕೊಚ್ಕೊಂಡು ಹೋಗಿ ಹೊರಗೆ ಹೋಗ್ತಾ ಇರೋದು ನಿಮ್ಮಂತರಿಂದಲೇ. ನಾನು ಇನ್ನೊಬ್ಳು ಮಗಳು ಮಾತಾಡ್ತಾಳೆ, ಮಾತಾಡೋದು. ಹಲೋ ಹಲೋ ಹೇಳಿ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ನಾವು ನಿಮ್ಮ ಅಭಿಮಾನಿ ಅಣ್ಣ. ನಾಟಕ ಸೇರಿ ಸಕ್ಕತ್ತಾಗೈತೆ ಸ್ವಾಮಿ ಕಂಠ ನಿಮ್ದು. ನಾಟಕನ ಸೇರಿ ಅದನ್ನ ಹೆಚ್ಚೋದು ಒಳ್ಳೆ ಕಂಠ ಐತೆ ಸ್ವಾಮಿ. ನೀವು ಯಾವೂರರು? ಯಾವೂರರು? ಬೆಳ್ತಂಗಡಿ. ಬೆಳ್ತಂಗಡಿ. ಓಹೋ ಧರ್ಮಸ್ಥಳ. ಮೊನ್ನೆ ಅಲ್ಲೇ ಬಂದ ಸ್ವಾಮಿ, ನಾವು ಬಂದಿದ್ದು ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವ್ರ? ಬರಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರ್ಬೇಕು. ಯಕ್ಷಗಾನಕ್ಕೆ ಚೆನ್ನಾಗೈತಿ ಇದು ಕಂಠ. ಯಕ್ಷಗಾನ ಇದು ಆ ಕಡೆ ಯಕ್ಷಗಾನ ಅಂತ ಗುರು. ಯಕ್ಷಗಾನ ಯಕ್ಷಗಾನ ಅಲ್ಲ, ನಮ್ ಕಡೆ ನಾಟಕ ಅಲ್ಲ, ಯಕ್ಷಗಾನ. ಯಾವ ನೀನು 2 kg ಟಮಾಟೆ ಹಣ್ಣು, 1/4 kg ಮೆಣಸಿನ್ಕಾಯಿ, 1 ಕೊಟ್ಟು ಕೊತ್ತಂಬರಿ, 1 ಕಟ್ಟು ಕೊತ್ತಂಬರಿ. ಹಾ ಇದು ಅಷ್ಟಾಗ್ಬಿಟ್ ಬಾ. ಇದು ಬೇಳೆ ಒಬ್ಬಟ್ಟು ಮಾಡೋದ, ಕಾಯಿ ಒಬ್ಬಟ್ಟು ಮಾಡೋದ ಹಬ್ಬಕ್ಕೆ? ಕಾಯಿ ಒಬ್ಬಟ್ಟೆ ಮಾಡ್ರಿ. ಕಾಯಿ ಒಬ್ಬಟ್ಟೆ ಮಾಡೋಣ ಹಂಗಾರೆ. ಅವ್ರು ಯಾರಂತಾನೆ ಗೊತ್ತಿಲ್ಲ ಆಲ್ಮೋಸ್ಟ್. ಬೆಲ್ಲ ಕಾಯಿ ಏನ್ ಬೇಡ, ತೋಟದಾಗಿ ಬಿದ್ದಾವಲ್ಲ. ಬೆಲ್ಲ ತಾಂಬ, ಮೈದಾ ಸಿಟ್ ತಾಂಬ. ಇದು ಕಡ್ಲೆಕಾಳು ಕೂಟ್ ಮಾಡೋಣ. ಮತ್ತೆ ನೀವ್ ಯಾರು ಹೇಳು? ಯಾರಿ ಮಾಡಿದ್ರಿ? ಯಾರಂತಾನೆ ಗೊತ್ತಿಲ್ಲ ಅವ್ರಿಗೆ. ಫಸ್ಟ್ ಆಫ್ ಆಲ್ ಇಷ್ಟೆಲ್ಲ ಹೇಳಿ ಅವ್ರು ಮಸ್ತ್ ಐತ್ ಗುರು, ಚೆನ್ನಾಗೈತಿವಿ. ನೀವು ಅಪ್ಪ ಹಂಗ್ ಗೊತ್ತಿದ್ದ ನೀನು? ಏನೋ ಗೊತ್ತಿಲ್ಲ, ನಮ್ಮ ಅಮ್ಮನ್ ಕೇಳ್ಬೇಕಣ್ಣ. ನಿಮ್ಮ ಅಮ್ಮನ್ನ? ನಮ್ಮ ಅಮ್ಮನ್ ಕೇಳ್ಬೇಕಲ್ವಾ? ಯಪ್ಪ ದೇವ್ರೆ. ನೀವು ಅಪ್ಪ ನೀವು ಲಕ್ಕ ಸಾವಿರ ಕಣೋ. ನೀನು ಫಸ್ಟ್ ಬ್ಯಾಂಕ್ ಹತ್ರಕ್ ಹೋಗಿ 300 ರೂಪಾಯಿ ಡ್ರಾ ಮಾಡಿಸ್ಕೊಂಡು 30 kg ಮಟನ್, 600 kg ಚಿಕನ್, 1 ಬಾಕ್ಸ್ ಐಸ್ ಕ್ರೀಮು, ಆಮೇಲೆ ಬೀಡ ಹಾಕ್ಸ್ಕೊಂಡು ಜ್ಯೂಸ್ ತಗೊಂಡು, ಐಸ್ ಕ್ರೀಮ್ ತಗೊಂಡು, ಎಲ್ಲ ತಗೊಂಡು, ಶಾಮಿಲ್ ತಗೊಂಡು, ಕಾರ್ಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಕೊಂಡು 300 ರೂಪಾಯಿ ಡ್ರಾ ಮಾಡಿಸ್ಕೊ. ಅದೆಲ್ಲ ತಗೊಂಡು ಮಿಕ್ಕಿ ಚಿಲ್ಲರೆ ತಗೊಂಡ್ಬಿಟ್ ಬಾ, ಜಲ್ದಿ ಬಾ. 300 ರೂಪಾಯಿದಾಗ ಇಷ್ಟೆಲ್ಲ ಸಿಗುತ್ತಾ? 300 ರೂಪಾಯಿಗೆ ಇಷ್ಟೆಲ್ಲ ಐಟಮ್ ಯಾಸು ಒಳ್ಳೆ ಮಗ ಕೊಡ್ತಾನಲ್ಲ ದೊಡ್ಡಪ್ಪ. ಸೈಕ್ ಸೈಕ್ ಸೈಕ್. ಈ ಒಳಗ್ ತಗೊಂಡೋಗ್ಬೇಡ. ಈಗ ಸೂಜಿ ಇತ್ತಲ್ಲ ನಿಮ್ ಮನೇಲಿ, ಇದೆಯಲ್ವಾ? ಸೂಜಿಗೆ ಒಂದ್ ದಾರ ಎಣಿಸ್ಕೊಂಡು ಒಳಕ್ ಹೋಗು, ಏನ್ ತೊಂದರೆ ಆಗಲ್ಲ. ಓಕೆ. ಸೂಜಿಗೆ ದಾರ ಎಣಿಸ್ಕೊಂಡು ಮೊಟ್ಟೆನು ನಿಂಬೆಹಣ್ಣು 2 ಏರ್ಸು. ತತ್ತಿ ಪ್ಲಸ್ ನಿಂಬೆಹಣ್ಣು ದಬ್ಳದಾಗ ಏರ್ಸು. ಮೊಟ್ಟೆನು ನಿಂಬೆಹಣ್ಣು 2 ಏರ್ಸು. ಅದು ನೀನು ಮೊಟ್ಟೆ ದಬ್ಳದಾಗ ಏರ್ಸ್ಬೇಕ. 5 ಬಂದಲ್ಲ ಏನು ಇದು ಬಂದಾರ ಬಂದ್ಬಿಡ್ತ ಈಚೆಗೆ? ಅದು ಬಂದಿಲ್ಲ, ಒಟ್ನಾಗ ಅದು ನೀರ್ ಅಂತ ಬಂದೈತಿ. ಅದು ಬರ್ಬಾರ್ದಪ್ಪ, ಬರ್ದಿಲ್ದಂಗೆ ಏರ್ಸು. ಬಂತು.
ಅಲ್ಲ ಬರ್ಬಾರ್ದು ಅದು. ನೋಡೋದಲ್ಲ ಗಾಯ್ಸ್ ಇವತ್ತಿನ ಫನಿ ವಿಡಿಯೋಸ್. ಐ ಹೋಪ್ ಎಲ್ಲರೂ ಎಂಜಾಯ್ ಮಾಡಿದ್ರೆ ಅನ್ಕೋತೀನಿ. ಇದೇ ಥರ ಮುಂದೆ ಸಾಕಷ್ಟು ಫನಿ ವಿಡಿಯೋಸ್ ಬರ್ತಾನೆ ಇರುತ್ತೆ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಲವ್ ಯು ಆಲ್, ಬಾಯ್.